ಒಂದು ಸ್ಟೋರಿ ಇದೆ ಅಥವಾ ಒಂದು ಸುದ್ದಿ ಇದೆ, ಆ ಸುದ್ದಿಯನ್ನು ನೀವೆಲ್ಲರೂ ನೋಡಲೇಬೇಕು. ಈಗಿನ ಕಾಲದಲ್ಲಿ ಮಾನವೀಯತೆಯೇ ಮರೆತು ಹೋಗ್ಬಿಟ್ಟಿದೆಯಾ? ಈ ತಾಯಿಯ ಕರುಳು, ಹೆತ್ತ ಕರುಳು ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ಅದೆಲ್ಲ ಏನು ಸುಳ್ಳ ಅಥವಾ ಸತ್ತು ಹೋಗ್ಬಿಟ್ಟಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ. ಇವಳೇನು ತಾಯಿಯೋ ಅಥವಾ ಹೆಮ್ಮಾರಿಯೋ ಅಂತ ಹೇಳಿ ನೀವೇ ಮಾತಾಡ್ತೀರಿ. ಯಾಕೆ ಅಂತ ಅಂದರೆ, ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಆ ಪಾಪಿ ತಾಯಿ ಅಂತ ಅನಿಸ್ಕೊಂಡವಳು ಕೊಂದೇ ಬಿಟ್ಲಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಬೆಳಗಾವಿಯಲ್ಲಿ ಇದೆಂಥ ಘನಘೋರ ಘಟನೆ. ಆಸ್ಪತ್ರೆಯಲ್ಲೇ ಉಸಿರು ಚೆಲ್ಲಿದ ನವಜಾತ ಶಿಶು. ಇವಳೇನು ತಾಯಿಯೋ ಅಥವಾ ಹೆಮ್ಮಾರಿಯೋ? ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಕೊಂದೇ ಬಿಟ್ಲ ಪಾಪಿ. ಬೆಳಗಾವಿಯಲ್ಲಿ ಇದೆಂಥ ಘನಘೋರ ಘಟನೆ. ಹೊಟ್ಟೆ ಉರಿಯುತ್ತೆ. ಆಸ್ಪತ್ರೆಯಲ್ಲೇ ನವಜಾತ ಶಿಶು ಉಸಿರು ಚೆಲ್ಲಿದೆ. ಹೆಣ್ಣು ಅಂತ ಜನ್ಮ ಕೊಟ್ಟ ಮಗುವನ್ನೇ ಕೊಂದುಬಿಟ್ಲ ತಾಯಿ ಅನ್ನೋ ಪ್ರಶ್ನೆ. ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಗಿರುವಂಥ ಘಟನೆ ಇದು. ಅಶ್ವಿನಿ ಹಣಮಂತ ಹಳಕಟ್ಟಿ ಎಂಬ ಮಹಿಳೆ ಈ ಕೃತ್ಯವನ್ನ ಮಾಡಿದ್ದಾರೆ. 2 ದಿನಗಳ ಹಿಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರಂತೆ ಅಶ್ವಿನಿ. ಬಾಣಂತಿಯರ ವಾರ್ಡ್ನಲ್ಲಿ ಯಾರೂ ಇಲ್ಲದಾಗ ಈ ಕೃತ್ಯವನ್ನ ಎಸಗಿದ್ದಾರೆ. ಮೊದಲೇ 3 ಹೆಣ್ಣು ಮಕ್ಕಳು ಇದ್ದ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. 4ನೇಯದ್ದು ಹೆಣ್ಣು ಮಗು ಅಂತ ಗೊತ್ತಾಗಿ ಬೇಸತ್ತು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಹೆಂಗಾಗಿತ್ತು ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಅಂತ ಅಂದರೆ, ಸಾಲ ಹೆಣ್ಣು ಮಕ್ಕಳು ಹುಟ್ಟುಬಿಟ್ರೆ ಗಂಡನ ಮನೆಯವರು ಕಿರುಕುಳ ಕೊಡ್ತಾ ಇದ್ರು ಆ ತಾಯಿಗೆ, ಅಥವಾ ಹೊಡೆದು ಬಡ್ದು ಮಾಡ್ತಾ ಇದ್ರು, ಹಾಗೆ ಟಾರ್ಚರ್ ಕೊಡ್ತಾ ಇದ್ರು ಅಂತೆಲ್ಲ ನಾವು ಕೇಳಿದ್ದೀವಿ, ಆ ಸುದ್ದಿಗಳನ್ನು ನೋಡಿದ್ದೀವಿ. ಆದರೆ ಇಲ್ಲಿ ನೋಡಿ, ಹೆತ್ತ ತಾಯಿನೇ ತನ್ನ ಗರ್ಭದಿಂದ ಜನಿಸಿದ ಮಗುವನ್ನ ಕೊಂದು ಹಾಕಿದಾಳೆ. ಸುಮ್ಮನೆ ಹೇಳಕ್ಕೂ ಕೂಡ ಭಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯಾದಂಥ ಮನಸ್ಥಿತಿ ತಾಯಂದಿರಿಗಿದ್ದು ಬಿಟ್ರೆ ಯಾವ ಮಕ್ಕಳು ಕೂಡ ಭೂಮಿಯನ್ನೇ ನೋಡಲ್ಲ. 3 ಜನ ಹೆಣ್ಣು ಮಕ್ಕಳಿದ್ರಂತೆ ಈಕೆಗೆ, 4ನೇದು ಹೆಣ್ಣು ಮಗು ಆಯಿತು ಅನ್ನೋ ಕಾರಣಕ್ಕೆ ಆ ಮಗುನ ಕೊಂದು ಹಾಕಿದಾಳೆ ಅನ್ನೋ ಮಾಹಿತಿ ಇದೆ. ಬೆಳಗ್ಗೆ ನಮ್ಮ ಮುದ್ಕವಿ PSಯಲ್ಲಿ ಅಶ್ವಿನಿ ಹನುಮಂತ್ ಹಳಕಟ್ಟಿ ಅವರು ದಿನಾಂಕ 23/11/2025 6:23ಕ್ಕೆ ನಮ್ಮ PSC ಮುದ್ಕವಿಗೆ ಡೆಲಿವರಿಗೆ ಅಂತ ಬಂದಿರ್ತಾರೆ. ಅವರು ಇದು 4ನೇ ಡೆಲಿವರಿ ಆಗಿದ್ದು 6:55 23/11/2025ಕ್ಕೆ ಡೆಲಿವರಿ ಆಗುತ್ತೆ. ಮಗು ನಿನ್ನೆವರೆಗೂ ಆರಾಮಾಗಿದ್ದು ಅಳು ಇಮ್ಯುನೈಸೇಷನ್ ಕೂಡ ಮಾಡಲಾಗಿರುತ್ತೆ. ಇವತ್ತು ಬೆಳಿಗ್ಗೆ ಅದು ಸ್ವಲ್ಪ ನಮಗೆ ಅಳೋದು ಕಡಿಮೆ ಆಗಿದ್ದು, ಏನು ಧ್ವನಿ ಕೇಳಿಸಲಾರ್ದಕ್ಕೆ ನಮ್ಮ ಸ್ಟಾಫ್ ಹೋಗಿ ನೋಡಿದಾಗ ಅದು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದು ನಮಗೆ ಗಮನಕ್ಕೆ ಬಂದಿರುತ್ತೆ. ಆದ್ದರಿಂದ ನಾವು ಸಂಬಂಧಪಟ್ಟಂಥ PSI ಹಾಗೂ DYSP ಸರ್ಗೆ ಈ ವಿಷಯ ಸಲುವಾಗಿ ದೂರವಾಣಿ ಮುಖಾಂತರ ನಾವು ತಿಳಿಸಿರ್ತೀವಿ. ಈ ವಿಷಯ ಸಲುವಾಗಿ ಅವರು PSI ಹಾಗೂ DYSP ಸರು ಸ್ಥಳಕ್ಕೆ ಖುದ್ದಾಗಿ ಬಂದು, ನಾವು ಕೂಡ ಖುದ್ದಾಗಿ ಹೋಗಿ ಅದು ಸ್ಥಳ ಎಲ್ಲ ನೋಡಿ, ಆಮೇಲೆ ವಿಷಯದ ಗಂಭೀರತೆಯನ್ನು ಅರಿತು ಅದನ್ನೆಲ್ಲ ನಾವು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಯಾವಾಗ ಆಗಿರುವಂಥ ಘಟನೆ ಇದು? ಅಸಲಿಗೆ ಆ ತಾಯಿನೇ ಆ ಮಗುವನ್ನ ಕೊಂದಿದ್ರೆ ಯಾಕೆ, ಏನು ಕಾರಣ? ಎಸ್ ರಾಮ್, ಏನಂತಂದ್ರೆ ಕಳೆದ 2 ದಿನಗಳ ಹಿಂದೆ
ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುದುಕವಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಲ್ಲಿ ಅಶ್ವಿನಿ ಹಳಕಟ್ಟಿ ಅಂತ ಮಹಿಳೆಯನ್ನು 2 ದಿನಗಳ ಹಿಂದೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿರ್ತಾರೆ. ಆಕೆಗೆ ಕಳೆದ ಈಗ ಅಂದ್ರೆ 3 ಹೆಣ್ಣು ಮಕ್ಕಳ ಹಿನ್ನೆಲೆಯಲ್ಲಿ 4ನೇದು ಕೂಡ ಹೆಣ್ಣು ಮಗುವ ನಿಟ್ಟಿನಲ್ಲಿ ಸಾಕಷ್ಟು ಮನನೊಂದು ಆ ಮಗುವನ್ನ ಏನಂತಂದ್ರೆ ಕತ್ತು ಹಿಚಕಿ ಸಾಯಿಸಿರುವಂತ ಘಟನೆ ಕೂಡ ನಡೆದಿದೆ. ಯಾವಾಗ ಏನು ಅಂದ್ರೆ ಅಂದ್ರೆ ಅಶ್ವಿನಿ ಅವರ ತಾಯಿ ಕೂಡ ಏನಂತಂದ್ರೆ ಅಂದ್ರೆ 2ನೇ ಹೆಣ್ಣು ಮಗುವನ್ನ ಹೊರಗಡೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಕತ್ತು ಹಿಚಕಿ ಸಾಯಿಸಿ ನಂತರ ಒಂದು ಹೈಡ್ರಾಮನ್ನ ಕ್ರಿಯೇಟ್ ಮಾಡಿರ್ತಾರೆ. ಯಾಕೆ ಮಗು ಕಣ್ಣು ಬಿಡ್ತಾ ಇಲ್ಲ, ಉಸಿರಾಡ್ತಾ ಇಲ್ಲ, ಏನು ಕಾಲನ್ನ ಅಳಗಾಡಿಸ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇದರಿಂದ ಸಾಕಷ್ಟು ಏನು ಒಂದ್ ರೀತಿಯಲ್ಲಿ ಹೈಡ್ರಾಮಾ ಕ್ರಿಯೇಟ್ ಮಾಡಿ ಅದನ್ನ ವೈದ್ಯರ ಮೇಲೆ ತಲೆ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಂತರ ವೈದ್ಯರು ಬಂದು ಅದನ್ನ ಆ ಮಗುವನ್ನ ಚೆಕ್ ಮಾಡಿ ನಂತರ ಅದರದ ಎಲ್ಲವನ್ನೂ ಕೂಡ ಅಂದ್ರೆ ಆ ಮಗು ಏನಾಯ್ತಂತ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಮಗುವನ ಕತ್ತಿನಲ್ಲಿ ಏನು ಕೆಲವು ಮಾರ್ಕ್ಗಳು ಕಣ್ಣು ಬರ್ತವೆ. ನಂತರ ಆ ಮಗುವನ್ನ ಏನು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿರೋದು ಕೂಡ ಬೆಳಕಿಗೆ ಬರುತ್ತೆ. ನಂತರ ಈ ವಿಷಯವನ್ನ ಏನು ಸ್ಥಳೀಯ ಸೂರ್ಯಬಾನ್ ಪೊಲೀಸರಿಗೆ ಮಾಹಿತಿಯನ್ನ ವೈದ್ಯರು ಕೂಡ ನೀಡ್ತಾರೆ. ನಂತರ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಆಕೆಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ತಾನು ಮಗುವನ್ನ ಕತ್ತುಚಿಗೆ ಸಾಯಿಸಿರುವುದಾಗಿ ಒಪ್ಕೊಂಡಿರೋದು ಸದ್ಯ ಈಗ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ರಾಮ್, ಓಕೆ, ಈಗ ಒಂದ್ ಕಡೆ ಹೌದು ಆಕೆಗೆ 4ನೇ ಮಗು ಹೆಣ್ಣು ಮಗು ಅಂದಿದ್ದಕ್ಕೆ ಈ ರೀತಿಯಾಗಿ ಮಾಡಿದಾಳೆ ಅಂತ ಹೇಳಿ ಆಕೆನೇ ಒಪ್ಕೊಂಡಿದ್ದಾಳೆ. ಆಕೆಯ ಮನೆಯವರು ಏನು ಹೇಳ್ತಾ ಇದ್ದಾರೆ ರಾಜೇಶ್? ಅವರು 4ನೇ ಮಗು ಹೆಣ್ಣಾಗಿದ್ದಕ್ಕೆ ಏನಾದರೂ ಕೋಪಗೊಂಡಿದ್ರಾ, ಅಸಮಾಧಾನ ವ್ಯಕ್ತಪಡಿಸಿದ್ರಾ, ಹಾಗಾಗಿ ಈಕೆ ಏನಾದರೂ ಈ ರೀತಿಯಾಗಿ ಡಿಸೈಡ್ ಮಾಡಿದ್ರಾ ಅಂತ? ಎಸ್ ರಾಮಯ್ಯನವರೇ, ಕಳೆದ ಈಗ ಏನು ಆಕೆಗೆ 3 ಹೆಣ್ಣು ಮಕ್ಕಳು ಏನ್ ಜನಿಸಿರ್ತವೆ, 4ನೇದು ಕೂಡ ಗಂಡು ಮಗು ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಅದು ಕೂಡ ಹೆಣ್ಣು ಮಗು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಆಕೆ ಮನನೊಂದಿದ್ಲು, ಕುಗ್ಗಿ ಹೋಗಿದ್ಲು. ಇದು ಕೂಡ ಹೆಣ್ಣಾಯ್ತು. ಇನ್ನ ಮನೆಯಲ್ಲಿ ಈಗ ಗಂಡು ಮಗು ಆಗುತ್ತೆ ಅನ್ನೋ ಬಹಳ ನಿರೀಕ್ಷೆ ಇತ್ತು. ಇದು ಹಿಂಗಾದ್ರೆ ಏನು ಪರಿಸ್ಥಿತಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಅಂದ್ರೆ ಕುಗ್ಗಿ ಹೋಗಿದಂತ ಸಂದರ್ಭದಲ್ಲಿ ಅದನ್ನ ಈ ಮಗುನು ಕೂಡ ನಾನು ಹೇಗೆ ಸಾಕ್ಬೇಕು, ಯಾಕಂತಂದ್ರೆ ಈಗಾಗಲೇ 3 ಹೆಣ್ಣು ಮಕ್ಕಳು ಇದ್ದಾರೆ. ಇದು ಗಂಡಾಗಿದ್ರೆ ಬಹಳ ಅನುಕೂಲ ಆಗ್ತಿತ್ತು. ಆದ್ರೆ ಈ ರೀತಿ ಹೆಣ್ಣು ಮಗು ಆಗಿರೋದ್ರಿಂದ ನಮಗೆ ಮತ್ತಷ್ಟು ತೊಂದರೆ ಆಗುತ್ತೆ ನಿಟ್ಟಿನಲ್ಲಿ ಆ ಮಗುವನ್ನ ಕತ್ತಿಸಿ ಸದ್ಯ ಈಗ ಪೋಷಕರು ಕೂಡ ಅಂತಂದ್ರೆ ಆಕೆ ಮೇಲೇನೆ ಅಂತಂದ್ರೆ ಒಂದ್ ರೀತಿಯಲ್ಲಿ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ. ಅಲ್ಲದೆ ಈಗ ಏನು ದೂರದಾರ ಅಂದ್ರೆ ಏನು ಅಶ್ವಿನಿ ಇದ್ದಾಳೆ, ಇವಳ ತಾಯಿನೇ ದೂರನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇರುವಂತ 3 ಹೆಣ್ಮಕ್ಳಲ್ಲಿ 1 ಹೆಣ್ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗಂತ ಸಂದರ್ಭದಲ್ಲಿ ಈ ಕೃತ್ಯ ಎಸಗಿರತಕ್ಕಂಥದ್ದು. ಹಾಗಾಗಿ ವಾಪಸ್ ಬಂದಂತ ಸಂದರ್ಭದಲ್ಲಿ ಹೈಡ್ರಾಮಾ ಮಾಡಿರ್ತಾರೆ. ಯಾವಾಗ ಇದು ವಿಷಯ ಗೊತ್ತಾದ ನಂತರ ಪೊಲೀಸರು ಕೂಡ ಆ ಅಶ್ವಿನಿ ತಾಯಿಯನ್ನು ಕೂಡ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಈ ತರ ಆಗಿದೆ, ನಾನೇ ದೂರು ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ತಾಯಿಯೇ ದೂರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.